ಇವತ್ತು ಕರ್ನಾಟಕ ರಾಜ್ಯದ 2025-26ನ ಸಾಲಿನ ಆಯವ್ಯಯವನ್ನು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಹಾಗೂ ಆರ್ಥಿಕ ಸಚಿವರಾದಂಥ ಶ್ರೀ ಸಿದ್ದರಾಮಯ್ಯನವರು ಸದನದ ಮುಂದೆ ಮಂಡಿಸಿದ್ದಾರೆ. ಐತಿಹಾಸಿಕವಾದಂಥ ಒಂದು ಆಯವ್ಯಯ ಎಲ್ಲ ವರ್ಗದ ಜನರನ್ನು ಒಳಗೊಂಡಂಥ ಅಭಿವೃದ್ಧಿಯ ಕಲ್ಪನೆ ಏನು ಇವತ್ತು ರಾಜ್ಯ ಸರ್ಕಾರ ಕಂಡಿದೆ, ಆ ದಿಕ್ಕಿನಲ್ಲಿ ಈ ಒಂದು ಆಯವ್ಯಯವನ್ನು ಮಂಡಿಸಿದ್ದಾರೆ. ಕೊಡಗಿಗೆ ವಿಶೇಷವಾಗಿ ಬಹುಶಃ ನಮ್ಮ ರಾಜ್ಯದ ಇತಿಹಾಸದಲ್ಲಿ ಯಾವತ್ತೂ ಕೂಡ ಒಂದು ವಾರ್ಷಿಕ ಆಯವ್ಯಯದಲ್ಲಿ ಇಷ್ಟು ದೊಡ್ಡ ಪ್ರಮಾಣದ ಕಾರ್ಯಕ್ರಮಗಳನ್ನು ಅನುದಾನವನ್ನು ಕೊಡುವಂಥದ್ದು ನಾವು ಕಂಡಿಲ್ಲ ಅಂತ ಹೇಳಿದ್ರೆ ಅದು ಸುಳ್ಳಾಗಲಾರದು. ನಾನು ಸಮಸ್ತ ಕೊಡಗಿನ ಜನತೆಯ ಪರವಾಗಿ ಮಾನ್ಯ ಸಿದ್ದರಾಮಯ್ಯನವರಿಗೆ, ರಾಜ್ಯ ಸರ್ಕಾರಕ್ಕೆ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಅವರಿಗೆ ಎಷ್ಟು ಸರಿ ನಾವು ಧನ್ಯವಾದಗಳು ಹೇಳಿದ್ರು, ಕೃತಜ್ಞತೆ ಸಲ್ಲಿಸಿದ್ರು ಕೂಡ ಸಾಲದು. ಕಳೆದ ವರ್ಷವೂ ಕೂಡ ಅತಿ ಹೆಚ್ಚು ಅನುದಾನವನ್ನು ಕೊಟ್ಟು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಅನುವನ್ನು ಮಾಡಿಕೊಟ್ಟಿದ್ದರು. ಈ ವರ್ಷ ಆಯವ್ಯಯದಲ್ಲೇ ಬಹಳ ದೊಡ್ಡ ಪ್ರಮಾಣದ ಅನುದಾನ ಮತ್ತು ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು, ಯೋಜನೆಗಳನ್ನು ಘೋಷಣೆಯನ್ನು ಮಾಡಿದ್ದಾರೆ. ಅವರಿಗೆ ಧನ್ಯವಾದಗಳು. ಇವತ್ತು ಆರೋಗ್ಯ ಕ್ಷೇತ್ರದಲ್ಲಿ ವಿರಾಜಪೇಟೆಯಲ್ಲಿ ಇರುವಂಥ ತಾಲೂಕಾ ಆಸ್ಪತ್ರೆ, 150 ಬೆಡ್ಡಿನ ಆ ತಾಲೂಕಾ ಆಸ್ಪತ್ರೆ, 400 ಬೆಡ್ಡಿನ ಆಸ್ಪತ್ರೆಯ ಸ್ಥಾಪನೆಯನ್ನು ಘೋಷಣೆಯನ್ನು ಮಾಡಿದ್ದಾರೆ. ಮತ್ತು ನೂತನವಾಗಿ ಆಗಿರುವಂಥ ಪೊನ್ನಂಪೇಟೆ ತಾಲೂಕು, ಆ ತಾಲೂಕಿನಲ್ಲಿ ಬಹು ವರ್ಷಗಳ ಬೇಡಿಕೆ ಆಸ್ಪತ್ರೆ, ಅದರಿಂದ ಅಲ್ಲಿ ಒಂದು ಕಮ್ಯುನಿಟಿ ಹೆಲ್ತ್ ಸೆಂಟರಿಂದ ನಾವು ಚಾಲನೆ ಕೊಡ ಅಂತೇಳಿ CHCಯನ್ನು ಘೋಷಣೆ ಮಾಡಿದ್ದಾರೆ. ಕುಶಾಲನಗರದಲ್ಲಿ ನಮ್ಮ ಆರೋಗ್ಯ ಸಚಿವರಾದಂಥ ದಿನೇಶ್ ಗುಂಡೂರಾವ್ ಅವರ ಹುಟ್ಟೂರು, ಆ ಊರಿನಲ್ಲಿ ಆ ತಾಲೂಕಿನಲ್ಲಿ ತಾಲೂಕಾ ಆಸ್ಪತ್ರೆಯನ್ನು ಘೋಷಣೆಯನ್ನು ಮಾಡಿದ್ದಾರೆ. ಹಾಗೆ ವಿವಿಧ ಇಲಾಖೆಗಳಿಂದ ಆಗಿರುವಂಥ ಘೋಷಣೆಗಳನ್ನು ನೋಡೋಕೆ ಹೋದರೆ ಇವತ್ತು ಮುಖ್ಯಮಂತ್ರಿಗಳ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಹೇಳುವಂಥ ಒಂದು ಕಾರ್ಯಕ್ರಮದ ಅಡಿಯಲ್ಲಿ 8,000 ಕೋಟಿಯನ್ನು ರಸ್ತೆಗಳಿಗೆ, ಸಣ್ಣ ನೀರಾವರಿ ಮತ್ತು ಇತರ ಮೂಲಭೂತ ಸೌಕರ್ಯಗಳಿಗೆ ಮೀಸಲಿಟ್ಟಿದ್ದಾರೆ. ಈ 8,000 ಕೋಟಿಯಲ್ಲಿ ಇದನ್ನು ನಮ್ಮ ಕೊಡಗು ಜಿಲ್ಲೆಗೆ ಕೂಡ ಅತಿ ಹೆಚ್ಚು ಪ್ರಾತಿನಿಧ್ಯ ಸಿಗ್ತದೆ ಅಂತ ಹೇಳುವಂಥ ನಂಬಿಕೆ ನನಗಿದೆ. ಮುಂದೆ ಹೋಗ್ತಾ ನಾವು ನೋಡಬೇಕಾದ್ರೆ 31 ಜಿಲ್ಲೆಗಳಲ್ಲಿ ಬುಡಕಟ್ಟು ಜನಾಂಗಕ್ಕೆ, ಪರಿಶಿಷ್ಟ ಜಾತಿಯವರಿಗೆ, ಹಿಂದುಳಿದ ವರ್ಗವರಿಗೆ ವಿದ್ಯಾಭ್ಯಾಸವನ್ನು ಮುಂದುವರಿಸಲಿಕ್ಕೋಸ್ಕರ PUC ಕಾಲೇಜನ್ನ ಸ್ಥಾಪನೆ ಮಾಡ್ತಾರೆ. ಅದರಿಂದ ಕೊಡಗು ಜಿಲ್ಲೆಗೆ ಕೂಡ ಒಂದು PUC ಕಾಲೇಜ್ ಸ್ಥಾಪನೆ ಆಗ್ತದೆ ಅಂತ ಹೇಳುವಂಥ ಘೋಷಣೆ ಆಗಿದೆ. ಬುಡಕಟ್ಟು ಜನಾಂಗದ ಹಲವಾರು ವರ್ಗದವರು ಅಂದರೆ ಸೋಲಿಗ, ನಮ್ಮಲ್ಲಿ ಕೊಡಗಿನಲ್ಲಿ ಬಂದಾಗ ಜೇನು ಕುರುಬ, ಮನೆಕುಡಿಯ, ಕುಡಿಯ, ಕಾಡು ಕುರುಬ, ಕೊರಗ, ಬೆಟ್ಟ ಕುರುಬ, ಹೆರುವ, ಬಣಿಯ ಇವರೆಲ್ಲರಿಗೂ ಕೂಡ ಮೂಲಭೂತ ಸೌಕರ್ಯಗಳನ್ನು ಕೊಡಲಿಕ್ಕೆ ಅಂದರೆ ವಿದ್ಯುತ್ ಶಕ್ತಿ, ನೀರು, ರಸ್ತೆ, ಚರಂಡಿ ಈ ವ್ಯವಸ್ಥೆಗೋಸ್ಕರ 200 ಕೋಟಿ ರೂಪಾಯಿಯನ್ನು ಕೊಟ್ಟಿದ್ದಾರೆ. ಮತ್ತು 78 ವಸತಿ ಶಾಲೆಗಳು, ಬುಡಕಟ್ಟು ಜನಾಂಗಗಳ ವಸತಿ ಶಾಲೆಯನ್ನು ಸ್ಥಾಪನೆ ಮಾಡ್ತೀವಿ ಅಂತ ಹೇಳುವಂಥದ್ದನ್ನು ಘೋಷಣೆ ಮಾಡಿದ್ದಾರೆ. ಅದರಲ್ಲಿ 5 ವಸತಿ ಶಾಲೆಗಳು ಮೈಸೂರು, ಕೊಡಗು ಮತ್ತು ಚಾಮರಾಜನಗರ ಜಿಲ್ಲೆಯಲ್ಲಿ 12ನೇದಲ್ಲಿ ಅಂದರೆ ಸೆಕೆಂಡ್ PUCವರೆಗೂ ಮೇಲ್ದರ್ಜೆಗೊಳ್ಳುವಂಥ ಒಂದು ಘೋಷಣೆಯನ್ನು ಮಾಡಿದ್ದಾರೆ. ಮತ್ತು ವಿಶೇಷವಾದಂಥ ನೇರ ನೇಮಕಾತಿ, ಈ ನೇರ ನೇಮಕಾತಿಯನ್ನು 13 ಅರಣ್ಯ ನಿವಾಸಿಗಳಿಗೆ ಅಂದರೆ ಅದರಲ್ಲಿ ಜೇನು ಕುರುಬರು ಮತ್ತು ಕುಡಿಯ, ಮಲೆಕುಡಿಯ, ಕಾಡು ಕುರುಬ, ಬೆಟ್ಟ ಕುರುಬ, ಎರವ, ಪಣಿಯ ಇವರೆಲ್ಲ ಕೂಡ ಮೂಲತಃವಾಗಿ ಕೊಡಗಿನ ನಿವಾಸಿಗಳು. ಇವರಿಗೆ ನೇರವಾದಂಥ ಸ್ಟೇಟ್ ಸಿವಿಲ್ ಸರ್ವಿಸಸ್ನಲ್ಲಿ ನೇರ ನೇಮಕಾತಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಮತ್ತು ಮೊರಾರ್ಜಿ ಶಾಲೆಯ ಅಲ್ಪಸಂಖ್ಯಾತ ಇಲಾಖೆಯ ಅಡಿಯಲ್ಲಿ ಮೊರಾರ್ಜಿ ಶಾಲೆಯನ್ನು ನಮ್ಮ ಕಾಮರ್ಸ್ ಒಂದು ಇದನ್ನು ಕೊಡುವಂಥದ್ದನ್ನು ಕೂಡ ಮಾಡಿದ್ದಾರೆ. ಹಾಗೆ ಹಲವು ಮೈನಾರಿಟಿ ಕಾಲನಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂದರೆ ಅಭಿವೃದ್ಧಿಗೆ ಕೂಡ ಒಂದು 1,000 ಕೋಟಿಯನ್ನು ಮೀಸಲಿಟ್ಟಿದ್ದಾರೆ. ಕ್ರಿಶ್ಚಿಯನ್ ಸಮುದಾಯಗಳಿಗೆ 250 ಕೋಟಿಯನ್ನು ಮೀಸಲಿಟ್ಟಿದ್ದಾರೆ. ಹಾಗೆ ಹಲವಾರು ಕಾರ್ಯಕ್ರಮವನ್ನು ಘೋಷಣೆಯನ್ನು ಮಾಡಿದ್ದಾರೆ. ಮತ್ತು ನಮ್ಮ ಜಿಲ್ಲೆಯ ಬಹಳ ದೊಡ್ಡ ಕೊರತೆ ಅಂದರೆ ರಸ್ತೆಗಳ ಎಲ್ಲರೂ ಕೂಡ ರಸ್ತೆಯ ಅಭಿವೃದ್ಧಿ ಬಗ್ಗೆ ಗಮನಿಸಿರ್ತಾರೆ. ಪ್ರಗತಿ ಪತ್ರದ ಅಡಿಯಲ್ಲಿ 5,200 ಕೋಟಿ ಆಯವ್ಯಯವನ್ನು
ಘೋಷಣೆ ಮಾಡಿದ್ದಾರೆ. ಅದನ್ನು 25-26ನೇ ಇಸ್ವಿನಲ್ಲಿ ನಾವು ಜಾರಿಗೆ ತರ್ತೀವಿ ಅಂತ ಹೇಳಿ ಕೂಡ ಘೋಷಣೆ ಮಾಡಿದ್ದಾರೆ. ಬಹುಶಃ ಒಂದೊಂದು ವಿಧಾನಸಭಾ ಕ್ಷೇತ್ರಕ್ಕೆ 30ರಿಂದ 35 ಕಿಲೋಮೀಟರ್ ರಸ್ತೆಯನ್ನು ಈ ಪ್ರಗತಿ ಪಥದ ಅಡಿಯಲ್ಲಿ ನಾವು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಅದರಿಂದ ಕೊಡಗಿನ ರಸ್ತೆಗೆ ಕೂಡ ಮಾನ್ಯ ಮುಖ್ಯಮಂತ್ರಿಗಳ ಮೀಸಲಿಟ್ಟಿರುವಂಥ 8,000 ಕೋಟಿ ಅಲ್ಲದೆ ಈ ಪ್ರಗತಿ ಪಥ ಯೋಜನೆ ಅಡಿಯಲ್ಲಿ ಕೂಡ ದೊಡ್ಡ ಪ್ರಮಾಣದ ರಸ್ತೆ ಕಾಮಗಾರಿಗಳಿಗೆ ಅವಕಾಶವನ್ನು ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿಕೊಟ್ಟಿದ್ದಾರೆ. ಮುಂದೆ ಹೋಗ್ತಾ ನಮಗೆ ಇವತ್ತು ಅಮೃತ್ 2ನಲ್ಲಿ ಕೂಡ ಡ್ರಿಂಕಿಂಗ್ ವಾಟರ್ ಕುಡಿಯುವ ನೀರಿನ ಕಾರ್ಯಕ್ರಮಗಳನ್ನು ಘೋಷಣೆ ಮಾಡಿದ್ದಾರೆ. ಅದರಲ್ಲೂ ಕೂಡ ಕೊಡಗಿಗೆ ಹೆಚ್ಚು ಅನುಕೂಲ ಆಗ್ತದೆ ಅಂತ ಹೇಳುವಂಥದ್ದು ನನ್ನ ಭಾವನೆ. PWD ಇಲಾಖೆಯಿಂದ ಈಗಾಗಲೇ ದೊಡ್ಡ ಪ್ರಮಾಣದಲ್ಲಿ ನಮಗೆ ಅನುದಾನವನ್ನು ಕೊಟ್ಟಿದ್ದಾರೆ. ವಿಶೇಷವಾಗಿ ಅತಿವೃಷ್ಟಿಯಿಂದ ಈಗಾಗಲೇ ಮುಖ್ಯಮಂತ್ರಿಗಳು ಒಂದು ಹೆಚ್ಚು ಅನುದಾನವನ್ನು ಕೊಟ್ಟು ರಸ್ತೆ ಕಾಮಗಾರಿಗಳನ್ನು ನಾವು ಟೆಂಡರ್ ಮಾಡಿದ್ದೇವೆ. ಬಹಳಷ್ಟು ರಸ್ತೆಗಳು ಬಹುಶಃ ಮಾರ್ಚ್ ತಿಂಗಳ ಅಂತ್ಯದಲ್ಲಿ ಚಾಲನೆ ಕೂಡ ಆಗ್ತಿದೆ. ಅದಲ್ಲದೆ ಹೆಚ್ಚಾಗಿ 20 ಕೋಟಿ ರೂಪಾಯಿಯನ್ನು ವಿರಾಜಪೇಟೆ, ಪೊನ್ನಂಪೇಟೆ, ಮಡಿಕೇರಿ ತಾಲೂಕುಗಳಿಗೆ 20 ಕೋಟಿ ರೂಪಾಯಿಯನ್ನು ಕೂಡ ಅನುದಾನವನ್ನು ಕೊಟ್ಟಿದ್ದಾರೆ. ನಮಗೆ ಕೂಡಿಗೆಯಲ್ಲಿ 100 ಕೋಟಿ ರೂಪಾಯಿಯ ಅನುದಾನವನ್ನು ಸ್ಪೋರ್ಟ್ಸ್ ಹಾಸ್ಟೆಲ್ಗೆ ಮತ್ತು ಅಲ್ಲಿರುವಂಥ ಸ್ಪೋರ್ಟ್ಸ್ ಸ್ಕೂಲಿನ ಉನ್ನತೀಕರಣಕ್ಕೆ ಮೀಸಲಿಟ್ಟಿದ್ದಾರೆ. ಭಾಳ ಮುಖ್ಯವಾಗಿ ಮತ್ತು ಅರಣ್ಯ ಇಲಾಖೆ ಮಾನವ ಮತ್ತು ಪ್ರಾಣಿ ಸಂಘರ್ಷ, ಈ ಸಂಘರ್ಷವನ್ನು ಎದುರಿಸಬೇಕಾದಾಗ ಹಲವಾರು ಸಂದರ್ಭಗಳಲ್ಲಿ ಜೀವ ಕಳ್ಕೊಳ್ಳುವಂಥದ್ದು, ಜೀವ ಹಾನಿಯಾಗುವುದನ್ನು ನಾವು ಕಂಡಿದ್ದೇವೆ. ಜೀವಹಾನಿಗೆ ಪರಿಹಾರ ಇಲ್ಲ, ಆದರೂ ಕೂಡ ನೊಂದ ಕುಟುಂಬಸ್ಥರಿಗೆ ಪರಿಹಾರವಾಗಿ 15 ಲಕ್ಷವನ್ನು ತಕ್ಷಣವೇ ವಿಧಿಸುವಂಥ ಕಾರ್ಯಕ್ರಮ ಮಾಡಿದ್ದೇವೆ. ಅದನ್ನು 20 ಲಕ್ಷಕ್ಕೆ ಏರಿಕೆ ಮಾಡುವಂಥದ್ದು ಇದು ಭಾಳ ದೊಡ್ಡ ಬೇಡಿಕೆ ನಾವು ಓದಲ್ಲೆಲ್ಲ ಇತ್ತು. ಅದನ್ನು 20 ಲಕ್ಷ ಮಾಡುವಂಥದ್ದು ಮಾಡಿದ್ದೇವೆ. 8 ETFಗಳು ಅಂದರೆ ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಅನ್ನು ಸ್ಥಾಪನೆ ಮಾಡಿದ್ದೇವೆ. ಅದನ್ನು ಕೂಡ 17 ಕೋಟಿ ರೂಪಾಯಿಯಲ್ಲಿ ಆ ಕಾರ್ಯಕ್ರಮವನ್ನು ಮುಂದುವರಿಸುವಂಥ ಕೆಲಸ ಆಗ್ತಾ ಇದೆ. ಮತ್ತು 150 ಕಿಲೋಮೀಟರ್ ರೈಲ್ವೆ ಬ್ಯಾರಿಕೇಡನ್ನು ಕೈ ಎತ್ತಿಕೊಳ್ಳುವಂಥದ್ದು 60 ಕೋಟಿ ರೂಪಾಯಿ ಅನುದಾನವನ್ನು ಈ ವರ್ಷಕ್ಕೆ ಮೀಸಲಿಟ್ಟುವಂಥದ್ದನ್ನು ಹೇಳಿದ್ದೇವೆ. ಮತ್ತು ಕಳೆದ 1 ತಿಂಗಳಿಂದ ಒಂದು ಘೋಷಣೆಯನ್ನು ನಾವು ಮಾಡಿದ್ದೀವಿ. ಅದು ಅರಣ್ಯ ಸಚಿವರು ಕೂಡ ಹೇಳಿದಂಥದ್ದು, ಒಂದು ಸಾಫ್ಟ್ ರಿಲೀಸ್ ಸೆಂಟರ್ ಅಂದರೆ ಆನೆಗಳನ್ನು ವಶಕ್ಕಪಡಿಸ್ಕೊಳ್ಳುವಂಥ ಸಂದರ್ಭದಲ್ಲಿ ಮತ್ತೆ ಅದನ್ನು ಕಾಡಿಗೆ ಬಿಡೋದಾದರೆ ವಾಪಸ್ ಬರ್ತದೆ. ಹಾಗೆ ಎಲಿಫೆಂಟ್ ಕ್ಯಾಂಪಿಗೆ ತಗೊಂಡು ಹೋದರೆ ಸರ್ವೋಚ್ಚ ನ್ಯಾಯಾಲಯದ ಆದೇಶಗಳಿದೆ, ತೀರ್ಪುಗಳಿದೆ. ಮತ್ತು ನಮ್ಮ ಪರಿಸರವಾದಿಗಳು ಮತ್ತು ಯಾರು ಒಂದು ವನ್ಯಜೀವಿಗಳ ಬಗ್ಗೆ ಕಾಳಜಿ ಇರುವಂಥವರು ಕೂಡ ಕ್ಯಾಂಪ್ ಹಾಕೋದನ್ನು ವಿರೋಧಿಸ್ತಾರೆ. ಅದರಿಂದ ಒಂದು ಸಾಫ್ಟ್ ರಿಲೀಸ್ ಸೆಂಟರ್ ಅಂತ ಮಾಡಬೇಕು ಅಂತ ಹೇಳುವಂಥ ಒಂದು ಮಹತ್ವಾಕಾಂಕ್ಷಿ ಯೋಜನೆಯನ್ನು ಘೋಷಿಸಿದ್ರು. ಅದಕ್ಕೆ ಇವತ್ತು ಭದ್ರಾ ವೈಲ್ಡ್ ಲೈಫ್ ರಿಸರ್ವ್, ಟೈಗರ್ ರಿಸರ್ವ್ನ ಒಳಗಡೆ 20 ಸ್ಕ್ವೇರ್ ಕಿಲೋಮೀಟರ್, 20 ಚದರ ಕಿಲೋಮೀಟರ್ನಲ್ಲಿ 20 ಕೋಟಿ ರೂಪಾಯಿಯಲ್ಲಿ ಈ ಒಂದು ಸಾಫ್ಟ್ ರಿಲೀಸ್ ಸೆಂಟರ್ನ ಸ್ಥಾಪನೆ ಮಾಡಲಿಕ್ಕೆ ಕೂಡ ಘೋಷಣೆ ಮಾಡಿದ್ದಾರೆ. ನೇರವಾಗಿ ಕೊಡಗಿನ ಈ ಒಂದು ಮಾನವ ಮತ್ತು ಆನೆ ಸಂಘರ್ಷಕ್ಕೆ ಬಗೆಹರಿಸಲಿಕ್ಕೆ ಇದು ಸಹಕಾರಿಯಾಗ್ತದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಹಾಗೆ ಭೂಕುಸಿತ, ಬಹಳಷ್ಟು ಭೂಕುಸಿತವನ್ನು ಎದುರಿಸುವಂಥ ಪ್ರದೇಶ ಕೊಡಗು. ಇಲ್ಲಿ ಭೂಕುಸಿತವನ್ನು ತಡೆಗಟ್ಟಲಿಕ್ಕೋಸ್ಕರ ಕೊಡಗಿಗೆ ಚಿಕ್ಕಮಗಳೂರು, ಉತ್ತರ ಕನ್ನಡ, ಶಿವಮೊಗ್ಗ ಹೀಗೆ 200 ಕೋಟಿ ರೂಪಾಯಿಯನ್ನು ಮೀಸಲಿಟ್ಟಿದ್ದಾರೆ ಆ ಕಾರ್ಯಕ್ರಮಗಳನ್ನು ಕೈಗೆತ್ತಿಕೊಳ್ಳಲಿಕ್ಕೆ. ಬಹುಶಃ ಹೇಳ್ತಾ ಹೋದರೆ ಬಹಳಷ್ಟು ಹೆಚ್ಚು ಪ್ರಮಾಣದ ಕಾರ್ಯಕ್ರಮಗಳು, ಮೂಲಭೂತ ಸೌಕರ್ಯಗಳಿಗೆ ಅನುದಾನ, ರಸ್ತೆಗಳಿಗೆ ಅನುದಾನವನ್ನು ಮತ್ತು ಆರೋಗ್ಯ ಇಲಾಖೆಯಲ್ಲಿ ಇವತ್ತು ಆಸ್ಪತ್ರೆಯನ್ನು ಸ್ಥಾಪನೆ ಮಾಡುವಂತೆ ಸಣ್ಣ ವಿಷಯ. 400 ಬೆಡ್ಡಿನ ಆಸ್ಪತ್ರೆ ಮಾಡಬೇಕು ವಿರಾಜಪೇಟೆ ತಾಲೂಕು ಅಂದರೆ ಇದು ಬಹುಶಃ ಕನಸಲ್ಲಿ ಮಾತ್ರ ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಇದನ್ನು ಜಾರಿಗೊಳಿಸಲಿಕ್ಕೆ ಒಂದು ನಮಗೆ ಸಹಕಾರವನ್ನು ಕೊಟ್ಟು ನಾವು ಕೇಳಿದನ್ನೆಲ್ಲ ಕೊಟ್ಟಿರುವಂಥ ಸನ್ಮಾನ್ಯ ಮುಖ್ಯಮಂತ್ರಿ, ಅದರಿಂದ ಅವರಿಗೆ ಎಷ್ಟೋ ಧನ್ಯವಾದಗಳು ಕೂಡ ಈಗಾಗಲೇ ಹೇಳ್ದಂಗೆ ಸಲ್ಲಿಸಬೇಕಾಗುತ್ತೆ. ನಾವು ಜನರ ಅಭಿವೃದ್ಧಿ ಕಾರ್ಯಕ್ರಮ 2023ರ ನಂತರ ಭಾಳ ಹೆಚ್ಚು ಪ್ರಮಾಣದಲ್ಲಿ ನಾವು ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಮತ್ತು ಕೊಡಗು ಜಿಲ್ಲೆಯಲ್ಲಿ ಕಂಡುಕೊಳ್ಳಿ. ಅದು ರಸ್ತೆಗಳಿರ್ಬೋದು, ಮತ್ತು ಬ್ರಿಡ್ಜ್ಗಳಿರ್ಬೋದು, ಚರಂಡಿಗಳಿರ್ಬೋದು, ಕಟ್ಟಡಗಳಿರ್ಬೋದು, ಆಸ್ಪತ್ರೆ ವ್ಯವಸ್ಥೆ ಇರ್ಬೋದು, ಶಾಲೆಗಳು ಕಾಲೇಜುಗಳ ವ್ಯವಸ್ಥೆ ಇರ್ಬೋದು, ಇವೆಲ್ಲವನ್ನು ಕೂಡ ಜಾರಿಗೊಳಿಸಿ ಮತ್ತು ಕಾಮಗಾರಿ ಚಾಲನೆಯಲ್ಲಿದ್ದು ಪೂರ್ಣಗೊಳ್ಳುವಂಥದ್ದನ್ನು ನಾವೆಲ್ಲರೂ ಕೂಡ ಕಂಡಿದ್ದೀವಿ. ಅದನ್ನು ಮತ್ತೆ ನಾನು ಹೇಳಲಿಕ್ಕೆ ಹೋಗ್ತೀನಿ. ಎಲ್ಲ ಅದರ ಮಧ್ಯೆ ಇಷ್ಟೊಂದು ದೊಡ್ಡ ಗಾತ್ರದ ಒಂದು ಆಯಾವ್ಯಾಮವನ್ನು ಕೊಡಗಿಗೆ ಮೀಸಲಿಟ್ಟಿರುವುದು ನಾನು ಈಗಾಗಲೇ ಹೇಳ್ದಂಗೆ ಮೊದಲನೇ ಬಾರಿ. ಇದೊಂದು ಇತಿಹಾಸ. ಈ ಬಾರಿ ಆಯಾವ್ಯಾಮದಲ್ಲಿ
ದಾಖಲೆ ಆಗಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಆದರೆ ರಾಜಕಾರಣ ಮಾಡೋರನ್ನ ನಾವು ತಡಿಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇವತ್ತು BJPಯ ಒಂದು ಗುಂಪು ಎಲ್ಲೋ ಕೂತ್ಕೊಂಡು ಕೂಗುಗಳನ್ನ ಹೇಳೋದು, ವ್ಯಂಗ್ಯವಾಗಿ ಮಾತಾಡೋದು ಹಾಗೂ ವೈಯಕ್ತಿಕವಾದಂಥ ಟೀಕೆಯನ್ನು ಮಾಡೋದನ್ನು ನಾವು ನೋಡ್ತಾ ಇದ್ದೀವಿ. ಅವರ ಯೋಗ್ಯತೆಗೆ ತಕ್ಕಂತೆ ಅವ್ರು ನಡ್ಕೊಳ್ತಾ ಇದ್ದಾರೆ. ಅದರಿಂದ ನಾನು ಪ್ರತಿಕ್ರಿಯಿಸಕ್ಕೆ ಹೋಗಿಲ್ಲ. ಯಾರ್ಯಾರು ಏನೇನು ಮಾತಾಡಿದ್ದಾರೆ, ಅವರ ಕೊಡುಗೆ ಏನು, ಅವರ ವೈಯಕ್ತಿಕವಾಗಿ ಅವರ ಜೀವನ ಯಾವ ರೀತಿ ಇದೆ, ಯಾವಂಥ ಸಂಬಂಧಗಳಿದ್ದಾರೆ ಅವ್ರದ್ದು, ಮತ್ತು ವ್ಯಕ್ತಿಗಳ ಬಗ್ಗೆ ಪ್ರತಿಕ್ರಿಯೆ ಮಾಡುವಂಥ ಮಟ್ಟಕ್ಕೆ ನಾನು ಇಳಿಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅವರ ರಾಜಕಾರಣಕ್ಕೆ ಪ್ರತಿ ಉತ್ತರವಾಗಿ ನಾನು ವಿರಾಜಪೇಟೆ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ಮಾಡಿ ಅದಕ್ಕೆ ಉತ್ತರವನ್ನು ಕೊಡ್ತಾ ಇದ್ದೀನಿ. ನಮ್ಮ ಜಿಲ್ಲೆಯ, ನಮ್ಮ ಕ್ಷೇತ್ರದ, ನಾಡಿನ ಜನತೆ ನನ್ನೊಂದಿಗಿದ್ದಾರೆ ಅಂತ ಹೇಳುವಂಥ ಸಂಪೂರ್ಣ ವಿಶ್ವಾಸ ನನಗಿದೆ. ಮಾಧ್ಯಮದವರಿಗೂ ಕೂಡ, ಮಾಧ್ಯಮದ ಮಿತ್ರರಿಗೆ ವಿಶೇಷವಾದಂಥ ಘೋಷಣೆ ಕೂಡ ಈ ಆಯಾಮದಲ್ಲಿ ಮಾಡಿದ್ದಾರೆ. ಅದು ಕೊಡಗಿನ ಮಾಧ್ಯಮದವರಿಗೂ ಕೂಡ ಸಲ್ತದೆ. ಇದೆಲ್ಲ ಮಧ್ಯದಲ್ಲಿ ಇಡೀ ರಾಜ್ಯದ ಅಭಿವೃದ್ಧಿಗೆ ಗ್ಯಾರಂಟಿಗಳ ಘೋಷಣೆಯ ನಂತರವೂ, ಗ್ಯಾರಂಟಿಗಳನ್ನು ಸ್ಥಾಪನೆ ಮಾಡಿದ ನಂತರವೂ ಏನು ಇವತ್ತು ಈ ವ್ಯಾಯಾಮದಲ್ಲಿ ಬಂದಿದೆ, ಇದನ್ನು ಬಹುಶಃ ಎಷ್ಟು ಬಾರಿ ಐತಿಹಾಸಿಕ ಅಂತ ಹೇಳಿದ್ರು ಕೂಡ ಸಾಲದು. ಅದರಿಂದ ಈ ಒಂದು ಐತಿಹಾಸಿಕವಾದಂಥ ಬಜೆಟ್ ನೀಡಿದಂಥ ಸಿದ್ದರಾಮಯ್ಯನವರಿಗೆ ಶ್ಲಾಘನೀಯ ಅವರ ಒಂದು ನಡೆ ಅಂತ ಹೇಳುವಂಥ ಮಾತನ್ನು ಹೇಳಿ, ಕೊಡಗಿನ ವಿರಾಜಪೇಟೆಯ ಜನತೆಯ ಅಭಿವೃದ್ಧಿಗೆ, ಅವರ ಕಷ್ಟಕ್ಕೆ, ಅವರ ದುಃಖಕ್ಕೆ ಅವರ ಜೊತೆ ಭಾಗಿಯಾಗಿ ಇವತ್ತು ಒಂದು ಬದಲಾವಣೆಯ ಕ್ರಾಂತಿಯನ್ನು ನಾವು ನೋಡ್ತಾ ಇದ್ದೇವೆ. ಅದು ಇನ್ನೂ ಮುಂದುವರಿತದೆ. ಇನ್ನು ಉಳಿದಂಥ ನಮ್ಮ ಸರ್ಕಾರದ ಅವಧಿ ಖಂಡಿತವಾಗಿ ನಾನು ಕೊಟ್ಟಂಥ ಆಶ್ವಾಸನೆಗಳನ್ನ ಪೂರೈಸುವ ನಿಟ್ಟಿನಲ್ಲಿ ಕೆಲಸ ಆಗುತ್ತೆ ಅಂತ ಹೇಳುವಂಥ ಮಾತನ್ನು ಬಯಸ್ತೇನೆ. ಎಲ್ಲರಿಗೂ ಕೂಡ ನಮಸ್ಕಾರ.